ಓಂ ಗುರುಭ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್. ಈ ದಿನದಲ್ಲಿ ತಿಳಿಸ್ಕೊಡ್ಲಿಕ್ಕೆ ಬಂದಿರುವಂತ ಆಯ ಶ್ವಾನಾಯ. ಶ್ವಾನಾಯ ಅಂದ್ರೆ ಸಮಸಂಖ್ಯೆ ಆಯ. 9ರಿಂದ ಗುಣಿಸಿ 8ರಿಂದ ಭಾಗಿಸಿದಾಗ ಆ ಉಳಿಯುವಂತ ಶೇಷ ಸಂಖ್ಯೆಯನ್ನ 4 ಬಂದಾಗ ಇದನ್ನ ಶ್ವಾನಾಯ ಅಂತೇಳಿ ತಿಳಿದುಕೊಂಡು ಮನೆಯನ್ನ ಪ್ರಾರಂಭ ಮಾಡಬೇಕು. ಮನೆಯನ್ನು ಕಟ್ಟಲಿಕ್ಕೆ ಯೋಗ್ಯವಾಗಿದ್ದಲ್ಲ. ಈ ಆಯದಲ್ಲಿ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ತಿಳಿದುಕೊಳ್ಳೋಣ. ನೋಡಿ, ಅಶುಭವಾದಂತ ಆಯ ಅಂದ್ರೆ ಈ ಆಯದಲ್ಲಿ ಮನೆ ಕಟ್ಟಿದವರು ದುಶ್ಚಟಗಳ ದಾಸರಾಗಿರ್ತಾರೆ, ದುಷ್ಟರಾಗಿರ್ತಾರೆ, ಸಮಾಜಕ್ಕೆ ಕಂಟಕರಾಗಿರ್ತಾರೆ. ಇವ್ರಿಗೆಲ್ಲೂ ಸುಖವಾದ ಜೀವನವನ್ನು ಮಾಡೋದಿಲ್ಲ. ಚಂಚಲ ಮನಸ್ಸಿನ ಸ್ವಭಾವದವರಾಗಿರ್ತಾರೆ. ದೇಹಾಲಸ್ಯ, ದರಿದ್ರತನ ಇವ್ರನ್ನ ಕಾಡ್ತಾ ಇರ್ತದೆ. ಎಲ್ಲ ಕಡೆ ಅಲಿತಾ ಇರ್ತಾರೆ. ಬರೀ ಅವ್ರ ಜೀವನ ಎಲ್ಲ ಬರೀ ಅಲಿಯದೇ ಆಗಿರ್ತದೆ. ಮತ್ತೆ ಸದಾ ಕಾಲ ಇವರು ಜಗಳ, ದೊಂಬಿ, ಕೋರ್ಟು, ಕಚೇರಿ, ಸ್ಟೇಷನ್ನು, ಜೈಲು ಅಲಿತಾ ಇರ್ತಾರೆ. ಬೇರೆಯವರಿಗೆ ತೊಂದರೆ ಕೊಡೋದಂದ್ರೆ ಇವರಿಗೆ ತುಂಬಾ ಇಷ್ಟ. ಈ ಆಯದಲ್ಲಿ ಮನೆ ಕಟ್ಟಿ ವಾಸ ಮಾಡುವಂತ ಮನಸ್ಥಿತಿ ಈ ತರ ಆಗುತ್ತೆ. ಹಂಗಂತೇಳಿ ಯಾರು ಉದ್ದೇಶಪೂರ್ವಕ ಮಾಡಬೇಕು ಅಂತ ಇರೋದಿಲ್ಲ. ಆದ್ರೆ ನಾನು ನಿಮ್ಮಲ್ಲಿ ಮನವಿ ಮಾಡೋದೇನಪ್ಪ, ಇಂಥ ಆಯದಲ್ಲಿ ನೀವು ಮನೆ ಕಟ್ಟುವಂತ ಸಾಹಸಕ್ಕೆ ಕೈ ಹಾಕಬೇಡಿ. ಯಾಕೆಂದ್ರೆ ಈ ಆಯದಲ್ಲಿ ನೀವು ಮನೆಯನ್ನು ಕಟ್ಟಿದ್ದೇ ಆದಾಗ ನಿಮಗೆ ಧನಧಾನ್ಯ ಸಂಪತ್ತಿನಲ್ಲಿ ಶೂನ್ಯ, ದೇಹಾಲಸ್ಯ, ದರಿದ್ರತನ ನಿಮ್ಮನ್ನು ಕಾಡ್ತಾ ಇರ್ತದೆ. ಯಾವುದೇ ಒಂದು ಕೆಲಸದಲ್ಲಿ ನೀವು ಕೈ ಹಾಕಿದ್ರು ಸಕ್ಸಸ್ ಕಾಣೋದಿಲ್ಲ. ಬದುಕು ಒಂದು ರೀತಿ ನಾಯಿ ಪಾಡಾಗಿದೆ. ಇದಕ್ಕೆ ಶ್ವಾನಾಯ. ನೋಡಿ, ನಾಯಿ ಎಲ್ಲೂ ಒಂದು ಕಡೆ ನೆಲೆ ನಿಲ್ಲೋದಿಲ್ಲ ಪಾಪ. ಆದ್ರೆ ಬದುಕು ಕಟ್ಕೊಳ್ಳೋ ಕಷ್ಟ ಆಗ್ತಿರ್ತದೆ. ಅಂತ ಪರಿಸ್ಥಿತಿಯಲ್ಲಿ ಬದುಕ್ತಾ ಇರ್ತಾರೆ. ಸಾಂಸಾರಿಕ ಜೀವನದಲ್ಲಿ ಇವರಿಗೆ ನೆಮ್ಮದಿ ಇರೋದಿಲ್ಲ. ಯಾವಾಗಲೂ ಇವರಿಗೆ ಹಣಕಾಸಿನಲ್ಲಿ ಸಮಸ್ಯೆ. ಯಾವುದೇ ಆಸ್ತಿ ಸಂಪತ್ತನ್ನ ಇವರು ಗಳಿಸಿ ಉಳಿಸ್ಕೊಳ್ಳಿಕ್ಕಾಗಲ್ಲ. ದರಿದ್ರತನ ಇವರನ್ನ ಕಾಡ್ತಾ ಇರ್ತದೆ. ದಯಮಾಡಿ ಇಂಥ ಆಯಕ್ಕೆ ಮನೆಯನ್ನು ಕಟ್ಲಿಕ್ಕೆ ಹೋಗಬೇಡಿ. ನಿಮಗೆ ಗೊತ್ತಿಲ್ಲ ಅಂದ್ರೆ ನನ್ನನ್ನು ಸಂಪರ್ಕ ಮಾಡಿ. ನಿಮ್ದು ಎಂಥ ನಿವೇಶನ ಇರಲಿ, ಯಾವುದೇ ದಿಕ್ಕಿನ ನಿವೇಶನ ಇರಲಿ ಬಂಧುಗಳೇ, ನಿಮಗೆ ಸಮೃದ್ಧಿ, ನಿಮ್ಮ ನಂತರ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸಮೃದ್ಧಿ ಆಗಬೇಕು, ನಿಮ್ಮ ವಂಶಾಭಿವೃದ್ಧಿ ಆಗಬೇಕು, ನಿಮಗೆ ಹಣ, ಐಶ್ವರ್ಯ, ಆರೋಗ್ಯ ಎಲ್ಲ ಬರಬೇಕು. ಅದು ಬರೋದೆಲ್ಲಿ ಅಂದ್ರೆ ನಮ್ಮ ದೇಹವನ್ನ ಚೆನ್ನಾಗಿ, ಮನಸ್ಸನ್ನ ಚೆನ್ನಾಗಿ ಇಟ್ಕೊಂಡಾಗ ಮತ್ತೆ ನಾವು ವಾಸ ಮಾಡುವಂತ ಮನೆಯನ್ನ ನಾವು ಸಮೃದ್ಧಿ, ಆಯಸಮ್ಮತವಾಗಿ, ವಾಸ್ತುಸಮ್ಮತವಾಗಿ, ದಿಕ್ಕಿಗೆ ಅನುಗುಣವಾಗಿ, ಪಂಚಭೂತಗಳಿಗೆ ಅನುಗುಣವಾಗಿ ನಾವು ಮನೆಯನ್ನ ಕಟ್ಟಿದಾಗ ಹಣ, ಆರೋಗ್ಯ, ಆಯುಷ್, ಐಶ್ವರ್ಯ, ಸಂತಾನ ಭಾಗ್ಯ, ಸಮಾಜದಲ್ಲಿ ಸಿಗಬೇಕಾದಂಥ ಸ್ಥಾನಮಾನ, ಗೌರವ ಎಲ್ಲ ನಮಗೆ ದೊರೀತದೆ ಅಂತ ಹೇಳ್ತಾ ನನ್ನ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದಂಥ ವೀಕ್ಷಕರು ನನ್ನನ್ನು ಸಂಪರ್ಕ ಮಾಡಿ ನಿಮಗೆ ಉತ್ತಮ ಆಯದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.